ಸಾಮಾನ್ ಮೊನ್ನೆ ಟೀಚರು ಟೆಸ್ಟ್ ಅಲ್ಲಿ ಗೋಡೆ ಹತ್ರ ನಿಂತಿದ್ದಾಗ ಫುಲ್ 2 ತಾಸು ಚೆನ್ನಾಗಿ ಕಾಪಿ ಹೊಡೆದಿವಲ್ಲ. ಮತ್ತೆ ನಾವ್ ಮಾಡಿದ ಐಡಿಯಾ ಅಂದ್ರೆ ತಮಾಷೆ ಏನು? ನಿಮ್ದು ಐಡಿಯಾನಾ? ಹಿಂಗೆ ನಾವು ಟೀಚರ್ಗೆ ಹೇಳಿದ್ವಿ, ಟೀಚರ್ ನಿಮ್ದು ಡ್ರೆಸ್ ಹಿಂದೆ ಕಿತ್ತೋಗ್ಬಿಟ್ಟೈತೆ. ಅದಕ್ಕೆ ಟೀಚರು ಗೋಡೆ ಹತ್ರ ನಿಂತಿದ್ರು. ಲೇ ಮಿಸ್ ಕಾಲ್, ಚಡ್ಡಿನಾಗೆ ಸೂಸಿ ಉಯ್ಕೊಂಡಿಯಲ್ಲ? ಇಲ್ಲ, ಮತ್ತೆ ಚಡ್ಡಿ ಮೇಲಿರೋ ಹನಿ 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 ಏನವು? ಅದು ಕಂದ ಅಲ್ಲಾಡ್ಸಿ ಒಳಗೆ ಹಾಕೊಂಡಿಲ್ಲ, ಹಂಗೆ ಹಾಕೊಂಡ್ಬಿಟ್ಟಂದ್ರೆ. ಏನು ಎಲ್ರು ನಗ್ತಿದ್ದೀರಿ? ಟೀಚರ್ ಇವನು ಸೂಸು ಉಯ್ದ ಮೇಲೆ ಟಿಕ್ 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 ಮಾಡಿಲ್ಲ ಟೀಚರ್. ಅಂದ್ರೆ ಟಿಕ್ 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 ಅಂದ್ರೆ ಏನು? ಅರೆ ಕೇಳ್ರಿ, ಮೂತ್ರದ ನಂತರ ಯಾವಾಗ ಮೂತ್ರದ ಕೊನೆಯ ಹನಿಯು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಿಂತಿರುತ್ತದೆ, ಆವಾಗ ಕೈಯಿಂದ 3 ಸಾತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲ್ಲಾಡಿಸಿ ಅದು ಕೆಳಗೆ ಬೀಳುವ ಹಾಗೆ ಮಾಡುವ ಟೆಕ್ನಿಕ್ ಟಿಕ್ ಟಿಕ್ ಟಿಕ್. ಇಂಥವಕ್ಕೆ ಉತ್ತರ ಹೇಳ್ತೀರಾ? ಆದ್ರೆ ಮೊನ್ನೆ ಜನರಲ್ ನಾಲೆಡ್ಜು ಮತ್ತೆ ಬೇರೆ ಟೆಸ್ಟ್ ಅಲ್ಲಿ ಏನೇನು ಉತ್ತರ ಬರ್ದಿರ ಇವತ್ತು ನಾನು ಹೇಳ್ತೀನಿ ನಿಮ್ಗೆ. ಸತ್ವಿಲೆ ಫಸ್ಟ್ ಸಾಮಾನ್ ಮಹಾರಾಜ್ರವ್ರೆ, ಯಾರ್ದು ನೋಡಿ ಕಾಪಿ ಹೊಡೆದ್ರಿ? ತಾರೆ ಟೀಚರ್ ಕಾಪಿ ಹೊಡೆದಿಲ್ಲ, ಸ್ವಂತ ಬರ್ದಿನಿ. ಏನ್ ಸ್ವಂತ ಬರ್ದಿ? ರೈಟ್ ಯಾನ್ ಎಸ್ಸೆ ಆನ್ ನಾಗರ ಪಂಚಮಿ ಇನ್ ಇಂಗ್ಲಿಷ್ ಅಂತ ಕೇಳಿದ್ರೆ ಉತ್ತರ ಬರ್ದಿ ಫಸ್ಟ್ ಡಿ, ಆಮೇಲೆ ಡ್ರ್ ಅಂತ ಹೇಳ್ಬಿಟ್ಟಿ, ಆಮೇಲೆ ಕೆ ಡ್ರ್, ಆಮೇಲೆ ಎಲ್ ಡ್ರ್, ಫುಲ್ ಪೇಜು ಬರೀ ಡ್ರ್ 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 ಅಷ್ಟೇ. ಜಾಯಿಂಟ್ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಈ ನನ್ನ ಮಗಗ. ನೆಕ್ಸ್ಟ್ ಪೇಜ್ ನೋಡಿದ್ರೆ ಬರೀ ಸಣ್ಣ ಸಣ್ಣ ಹಾವುಗಳು ಬಿಡಿಸ್ಬಿಟ್ಟನ. ಕೆರೆ ಹಾವು, ನೀರಾವು, ನಾಗರಾವು. ಹಾವು ಯಾಕೆ ಬಿಡಿಸಕ್ ಹೋಯ್ತಿಲೆ ಕಂದ? ನಿನ್ ಪೇಪರ್ನಾಗ ದೂರದಿಂದ ಹಂಗೆ ತಂತಿದ್ದು ಕಂದ ಅವು. ಅದ್ರ ನೆಕ್ಸ್ಟ್ ಪೇಜು ಅವೇ ಹಾವುಗಳನ್ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟನ. ಅದು ಇರ್ಲಿ, ಹಾವುಗಳನ್ನ ದೂರ ದೂರ ಯಾಕೆ ಬಿಡಿಸಿದೆ? ಸ್ವಲ್ಪ ಹತ್ರ ಹತ್ರ ಬಿಡಿಸಿದ್ರೆ ಇನ್ನು ಜಾಸ್ತಿ ಹಾವುಗಳಾಗ್ಬಿಡ್ತಿದ್ವಲ್ಲ. ಅದು ಕೊರೋನಾ ಇದೆ ತೋಡಿ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಸಿದೆ. ಸೈಲೆನ್ಸ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಡ್ಯಾಶ್. ಇದಕ್ಕೆ ಯಾಕೆ ಉತ್ತರ ಬರ್ದಿಲ್ಲ ನೀನು? ಯಾಕಂದ್ರೆ ಅದು ಪ್ರಶ್ನೆ ತಪ್ಪಿದೆ. ಅದು ಯಾಕೆ ತಾರೆ? ಸಂಖ್ಯೆಗಳು ತೂಡ್ಸಕ್ ಬರುತ್ತೆ, ಅಕ್ಷರ ತೊಟ್ರೆ ನಾನು ಹೆಂಗ್ ತೂಡಿಸ್ಲಿ? ನೀವೇ ಹೇಳಿ ಕದಾ, ನೀವೇ ಹೇಳು. ಅಕ್ಷರ ತೂಡ್ಸಕ್ ಬರುತ್ತಾ? ಹೋಗ್ಲಿ ಬಿಡು, ಜೋರಾಳು. ಟೆಸ್ಟ್ ಅಲ್ಲಿ ಕೆಮಿಕಲ್ ಫಾರ್ಮುಲಾ ಆನ್ಸರ್ಸ್ ಬರ್ದಿಯಲ್ಲ, ಕಾಪಿ ಹೊಡೆದಿಯಲ್ಲ? ಇಲ್ಲ ಟೀಚರ್. ಹಂಗಂದ್ರೆ ಹೇಳು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೆಮಿಕಲ್ ಫಾರ್ಮುಲಾ ಏನು? ಅದು ನೀ ನನ್ನ ಬುಕ್ ಮೇಲೆ ಬರ್ದಿನಿ ನೋಡಿ ಹೇಳಿ. ಟೀಚರ್ ಕಾಕೋತ್ರಿ. ಏನು ಕಾಕೋತ್ರಿ? ಕಾಕೋತ್ರಿ ಅಲ್ಲಲ್ಲಿ CaCO3. ಕಾಕೋತ್ರಿ ಅಲ್ಲ, ಅದು CaCO3. ನಾನು ತದ್ದೆ ಹೇಳಿದ್ದು, ಆದ್ರೆ ಎಲ್ಲ ತೂಡ್ಸ್ಕೊಂಡು ಹೇಳಿದ್ದೆ ಅಷ್ಟೇ. ಟ್ರಾನ್ಸ್ಲೇಟ್ ಇಂಟು ಕನ್ನಡ ಇತ್ತಲ್ಲ, ಅವು 10 ಕಾಪಿ ಹೊಡೆದ್ಬಿಟ್ಟೆ ಅಲ್ಲ? ಇಲ್ಲ ಟೀಚರ್, ಹೇಳು. ಮಾಸ್ಕಿಗೆ ಕನ್ನಡದಲ್ಲಿ ಏನಂತಾರೆ? ಮಾಸ್ಕ್ ಎಂದರೆ ಮುಖದ ಪುಟ್ಕೋಸಿ. ಹೋಗ್ಲಿ ಬಿಡು. ಇನ್ಬಾಕ್ಸ್ ಕನ್ನಡದಲ್ಲಿ ಏನಂತಾರೆ? ಅದು ಫೇಸ್ಬುಕ್ ನಲ್ಲಿ ಇರ್ತೈತಲ್ಲ ಇನ್ಬಾಕ್ಸ್, ಅದೇಲಿ. ಓ ತದ. ಟೀಚರ್ ಇನ್ಬಾಕ್ಸ್ ಎಂದರೆ ಇಲ್ಲಿ ಬೇಡ ಎಲ್ಲರೂ ನೋಡ್ತಿದ್ದಾರೆ, ಒಳಗ್ ಮಾತಾಡೋಣ. ನೀನು ಉತ್ತರನೋ ಕರ್ಮ. ಅದೇನೋ ಇಂಗ್ಲಿಷ್ ಸೆಂಟೆನ್ಸ್ ಮಾಡೋಕೆ ಏನೋ ಇಂಪಾರ್ಟೆಂಟ್ ಅಂತ ಬರ್ದಿ. ಏನದು? ಗ್ರಾಮದವರು. ಏನೋ ಇಂಗ್ಲಿಷ್ ಸೆಂಟೆನ್ಸ್ ಮಾಡೋಕೆ ಗ್ರಾಮದವರು ಇಂಪಾರ್ಟೆಂಟು. ಗ್ರಾಮರ್ ಅಂತ ಟೀಚರ್. ಗ್ರಾಮದವರು ಅಲ್ಲಲ್ಲಿ, ಅದು ಗ್ರಾಮರು. ಓ ಹೌದಾ? ಇದ್ರಲ್ಲಿ ಫೇಲ್. ನೀನು ಪ್ರಾಜೆಕ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಪಾಸ್ ಆಗ್ತಿ. ಓಕೆ. ಏನ್ ಮಾಡ್ತೀವಿ ಪ್ರಾಜೆಕ್ಟು? ಟೀಚರ್ ನಾನು ಗೋಡೆ ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಅದರಿಂದ ನಾವು ಗೋಡೆ ಆ ಕಡೆ ಏನ್ ನಡ್ತಿದೆ ಅಂತ ನೋಡ್ಬೋದು. ಓ ಹೌದಾ? ಗೋಡೆ ಆ ಕಡೆದ್ ಕಾಣಿಸುತ್ತಾ? ಆ ಕಡೆದ್ ಕಾಣಂಗ ಏನ್ ಮಾಡ್ತಿ? ಒಂದು ಸಣ್ಣ ತೂತು. ನೀನು ಬರೀ ಇಂಥವೇ ಮಾಡು, ಫೇಲ್ ಮಾಡ್ತೀನಿ ತಡಿ ಈ ವರ್ಷ. ನೆಕ್ಸ್ಟ್ ಡೋಲು ಅವ್ರೆ, ನಿಮ್ಮ ಉತ್ತರಗಳು ನಿಮ್ಮ ಬಾಯಲ್ಲೇ ಹೇಳ್ರಿ, ಎಲ್ರು ಕೇಳಿಸ್ಕೊಂತಾರೆ. ಹೆಂಡತಿ ಜೊತೆ ಯಾರು ಅಕ್ರಮ ಸಂಬಂಧ ಇಟ್ಕೊಂಬಾರ್ತಂದ್ರೆ ಗಂಡ ಏನ್ ಮಾಡ್ಬೇಕು? ಗಂಡ ಸುಮ್ನೆ ತನಗೆ ಏಡ್ಸಿದೆ ಅಂತ ಊರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ಬೇಕು. ಇಂಥವ ಉತ್ತರಗಳು ಬರೆಯೋದು ನೀನು. ಸುಲಭ ಶೌಚಾಲಯ ಅಭಿಯಾನಕ್ಕೆ ಶೌಚಾಲಯ ಹೊರಗಡೆ ಬರೆಯೋಕೆ ಒಂದು ಸ್ಲೋಗನ್ ಬರಿ ಅಂದ್ರೆ ಏನ್ ಬರ್ದಿ ನೀನು? ಹೇಳೋ, ಏನ್ ಬರಿಬೇಕು? ಈಗ್ಲೇ ಬಂದು ಕುಂತು ಬಿಡ್ರಿ, ಆಮೇಲೆ ನೀರಿಲ್ಲದ ಕಡೆ ಬಂದ್ಬಿಟ್ರೆ ಏನ್ ಮಾಡ್ತ್ರಿ? ನೀನು ನಿನ್ನ ಸ್ಲೋಗನ್ನು ಕರ್ಮ.
ಹಿಂಗೆ ಬರ್ದು ಫೇಲ್ ಆಗು, ನಿಮ್ ಮನೇಲಿ ಸ್ಕೂಲ್ ಬಿಡಿಸ್ತಾರೆ. ಆಮೇಲೆ ಏನಾಗ್ತಿ ಹೇಳು, ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಸಣ್ಣ ಸಣ್ಣ ಚೋಟುಗಳು, ಆ ತರ ಆಗ್ತಿ ನೋಡು. ಟೀಚರ್, ಹೋಟೆಲ್ ನಲ್ಲಿ ಕೆಲಸ ಮಾಡೋ ಚೋಟುಗಳು ಸಣ್ಣ ಹುಡುಗ್ರೆ ಆಗಿರ್ಬೋದು, ಆದ್ರೆ ಆ ಹುಡುಗ್ರೆ ಅವ್ರ ಮನೆ ನಡೆಸೋ ಯಜಮಾನ್ರು ಟೀಚರ್. ವಾವ್, ವಾಟ್ ಎ ಲೈನ್ಸ್. ಇಂಥ ಮಾತಾಡೋಕೇನು ಕಮ್ಮಿಲ್ಲ ಬಿಡ ನೀನು. ನೆಕ್ಸ್ಟ್ ಮಿಸ್ ಕಾಲ್. ನಿನ್ನೆ ಯಾಕೆ ಬಂದಿಲ್ಲ ನೀನು? ನಮ್ಮ ಅಪ್ಪಗ ಆಪರೇಷನ್ ಇತ್ತು. ಓ ಹೌದಾ, ಏನು ಆಪರೇಷನ್? ನಮ್ಮಪ್ಪ ಪ್ರೆಗ್ನೆಂಟು. ಯಾರಾದ್ರೂ ಅವ್ರ ಅಮ್ಮ ಪ್ರೆಗ್ನೆಂಟ್ ಅನ್ನೋದು ಕೇಳಿಸ್ಕೊಂಡಿರ್ತಾನ, ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿ ಅವ್ರ ಅಪ್ಪ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾನ. ನಿಮ್ಮ ಮನೇಲಿ ನೀನೇ ಅಲ್ಲ ಸಣ್ಣವನು? ಅಲ್ಲ ನಮ್ಮಪ್ಪ. ಯಾಕೆ? ನಮ್ಮ ಅಮ್ಮನ ಜೊತೆ ಮಕ್ಕಂತಾನೆ ರಾತ್ರಿ. ನೀನು ಫಸ್ಟ್ ಪೇಜಲ್ಲಿ ಒಂದು ರೌಂಡ್ ಹಾಕಿ ಇಲ್ಲಿ ಮುಟ್ಟಬೇಡ ಅಂತ ಯಾಕೆ ಬರ್ದಿದ್ದಿ? ಅಲ್ಲಿ ನಂದು ಒಂದನಿ ಸಿಂಬಳ ಬಿದ್ದಿತ್ತು. ಹಾ, ಈಗ ನಿನ್ನ ಉತ್ತರ ಹೇಳು ಎಲ್ರಿಗೆ. ಒಬ್ಬನಿಗೆ ಬೆಳಿಗ್ಗೆ ಸಂಡಾಸ್ ಆಗಿಲ್ಲ ಅಂದ್ರೆ ಏನರ್ಥ? ರಾತ್ರಿನೇ ಕುಂತನ ಅಂತ ಅರ್ಥ. ಊಟದಲ್ಲಿ ನಾರಿನ ಪದಾರ್ಥ ಕಡಿಮೆ ಆಗಿದೆ ಅಂತ ಬರಬೇಕು. ನಮಗೆ ಯಾವಾಗ ಮೈ ನಡುಗುತ್ತೆ? ಉಚ್ಚಿ ಉಯ್ಬೇಕಾದ್ರೆ ಲಾಸ್ಟಿಗೆ. ಚಳಿಗಾಲದಲ್ಲಿ ಅಂತ ಬರಬೇಕು. ಕಾರ್ ಕೆಳಗಡೆ ಡೀಸೆಲ್ ಇಲ್ಲ ಪೆಟ್ರೋಲ್ ಸೋರ್ತಿದೆ ಅಂದ್ರೆ ಏನರ್ಥ? ಕಾರು ಸೂಸು ಉಯ್ತಿದೆ ಅಂತ ಅರ್ಥ. ಎಲ್ಲೋ ಪೈಪು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಏನೇನೋ ಬರ್ತಿ. ಬರೀ 50ಕ್ಕೆ 5, 6 ಮಾರ್ಕ್ಸ್ಗಳು. ನೀವು ಹಿಂಗ ಮಾರ್ಕ್ಸ್ ತಗೊಂಡ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗ್ ಇಂಪ್ರೂವ್ ಆಗುತ್ತೆ? ಟೀಚರ್, ನಾವು ತಗೊಂಡಿರೋ ಮಾರ್ಕ್ಸ್ಗಳಿಗೆ ನಮಗೆ ಮಾರ್ಕ್ಸ್ ಕಾರ್ಡ್ ಕೊಟ್ರೆ ಎಜುಕೇಶನ್ ಸಿಸ್ಟಮ್ ಇಂಪ್ರೂವ್ ಆಗಲ್ಲ ಟೀಚರ್. ಮತ್ತೆ ನಾವು ತಗೊಂಡಿರೋ ಮಾರ್ಕ್ಸ್ಗಳ ಮೇಲೆ ಟೀಚರ್ಸ್ ಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕು. ಆವಾಗ ನೋಡಿ ನೀವು, ವಾವ್ ಸೂಪರ್. ಇಂಥ ಮಾತಾಡಕ್ಕೆ ಏನ್ ಕಮ್ಮಿ ಇಲ್ಲ ಬಿಡು ನೀನು. ನೆಕ್ಸ್ಟ್ ಬ್ಲಾಕ್ ಬ್ಯೂಟಿ. ಟೀಚರ್, ನೀನು ಫಸ್ಟ್ ರೋಮನ್ ನಂಬರ್ ಫುಲ್ ಖಾಲಿ ಆಗ್ಬಿಟ್ಟಿದ್ದಿ. ಅರೆ, ಅದ್ರಲ್ಲಿ ಕ್ವಶನ್ಸ್ ಸರಿಗೆ ಪ್ರಿಂಟ್ ಆಗಿದ್ದಿಲ್ಲ, ಗ್ಯಾಪ್ಗಳು ಇದ್ವು, ನಾನೇನ್ ಮಾಡ್ಲಿ? ಗ್ಯಾಪ್ ಅಲ್ಲ, ಅದು ಬಿಟ್ಟ ಸ್ಥಳ ತುಂಬಿರಿ. ಹೇಳು, ಗಂಡಾಂತರ ಎಂದರೇನು? ಇದಕ್ಕೇನ್ ಬರ್ದಿ ಕಂದ? ಈಗ ತೋಡು, ಬಾರಿ ಬರ್ದಿರ್ತಾಳ ತೋಡು ಅವಳು. ಗಂಡಾಂತರ ಎಂದರೆ ಗಂಡನು ರಾತ್ರಿ ಕುಡಿದು ಬಂದಾಗ ಹೆಂಡತಿ ಮಲಗಬೇಕಾದ್ರೆ ವಾಸನೆ ಬರುತ್ತೆ ಎಂದು ನಡುವೆ ಸ್ವಲ್ಪ ಅಂತರ ಬಿಟ್ಟು ಮಲಗುವುದೇ ಗಂಡಾಂತರ. ಆ ಕಡೆ ಸೆಕ್ಷನ್ ನಲ್ಲಿ ಫಸ್ಟ್ ಬೆಂಚ್ ಅಲ್ಲಿರೋ ಹುಡುಗರು ಉತ್ತರಗಳು ಬರೀತಾರೆ. ಎಲ್ರು 50ಕ್ಕೆ 50. ನಿಮ್ಗೇನ್ ದಾಡಿ? ಅರೆ, ಅವರು ಫಸ್ಟ್ ಬೆಂಚು, ನಾವು ಲಾಸ್ಟ್ ಬೆಂಚು. ಅವರು ಸ್ಟೂಡೆಂಟ್ಸೇ, ನೀವು ಸ್ಟೂಡೆಂಟ್ಸೇ, ಏನ್ ಡಿಫ್ರೆನ್ಸ್ ಮತ್ತೆ? ಟೀಚರ್ ಕೇಳ್ರಿಲ್ಲಿ, ಫಸ್ಟ್ ಬೆಂಚ್ ಅವರಿಗೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೇಗಂತ ಗೊತ್ತು, ನಮಗೆ ಲೈಫ್ ಇನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೇಗಂತ ಗೊತ್ತು. ಅವರು ರೂಲ್ಸ್ ಫಾಲೋ ಮಾಡೋರು, ನಾವು ರೂಲ್ಸ್ ಕ್ರಿಯೇಟ್ ಮಾಡೋರು. ಓ, ಟೀಚರ್ ಯಾವ್ದನ್ನ ಪ್ರಶ್ನೆ ಕೇಳಿ ಉತ್ತರ ಹೇಳೋಕೆ ಕೈ ಎತ್ತೋರು ಅವರು, ಉತ್ತರ ತೊತ್ತಿಲ್ಲ ಅಂದ್ರು ಕೈ ಎತ್ತೋರು ನಾವು. ಸ್ಕೂಲ್ ಫಂಕ್ಷನ್ ಗಳಲ್ಲಿ ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳೋರು ಅವರು, ಆದ್ರೆ ಬೆಳಿಗ್ಗೆ 7ಕ್ಕೆ ಬಂದು ಸ್ಟೇಜ್ ಹಾಕೋರೆ ನಾವು. ಅವರು ಟೀಚರ್ಸ್ ಗಳಿಗೆ ಫೇವರೇಟ್, ನಾವು ಫುಲ್ ಕ್ಲಾಸ್ಗೆ ಫೇವರೇಟ್. ಅವ್ರ ಹೆಸರುಗಳು ಸ್ಕೂಲ್ ಬ್ಯಾನರ್ ಮೇಲೆ ಇರ್ತವೆ, ಆದ್ರೆ ನಮ್ಮ ಹೆಸರುಗಳು ಟೀಚರ್ ಬ್ರೇನ್ ಅಲ್ಲಿ ಟ್ಯಾಟೋ ಆಗ್ಬಿಟ್ಟಿರ್ತವೆ. ಅವರು ಮುಂದೆ ಕುಂತ್ಕೊಂಡು 2-3 ಪೆನ್ನಲ್ಲಿ ನೋಟ್ಸ್ ಬರ್ತಿರ್ತಾರೆ, ನಾವು ಹಿಂದೆ ಕುಂತ್ಕೊಂಡು 2 ಪೆನ್ನಲ್ಲಿ 3 ಬರ್ತಿರ್ತೀವಿ. ಅವರು ನೋಟ್ಸ್ಗೋಸ್ಕರ ಫ್ರೆಂಡ್ಸ್ ಮಾಡ್ಕೋತಾರೆ, ನಾವು ಲೈಫ್ಗೋಸ್ಕರ ಫ್ರೆಂಡ್ಸ್ ಮಾಡ್ಕೋತೀವಿ. ಕೊನೆಗೆ ಸ್ಕೂಲ್ ಮುಗಿದ್ಮೇಲೆ ಅವ್ರ ಬ್ಯಾಗ್ ಅಲ್ಲಿ ಮಾರ್ಕ್ಸ್ ಇರ್ತವೆ, ನಮ್ ಬ್ಯಾಗ್ ಅಲ್ಲಿ ಮೆಮೊರೀಸ್ ಇರ್ತವೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಕೊಡಿ, ಹೊಸದಾಗಿ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಗಂಟೆ ಒತ್ತಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ ನಲ್ಲಿ ಮಸ್ತ್ ವಿಡಿಯೋಸ್ ಇದಾವೆ, ಒಂದೊಂದಾಗಿ ನೋಡಿ ಎಂಜಾಯ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.